ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮಗಾಗಿ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೀವಿ. ಸಾಕ್ಷಿ ಹೇಳಲು ಸಾಧ್ಯವಾಗುವ ಹಾಗೆ ದೇವರ ಕರ ನಿಮಗೆ ಸಹಾಯ ಮಾಡಲಿ. ಸ್ವರ್ಗದ ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಅನೇಕ ಸಾಕ್ಷಿಗಳು ಇಲ್ಲಿ ಕೇಳಲು ಸಾಧ್ಯವಾಗುತ್ತಿದೆ. ಇದರ ಅರ್ಥ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೆ ಎಂದು. ಹಾಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ವಾಕ್ಯವನ್ನು ಆಲಿಸುವ ನಿಮ್ಮೊಬ್ಬೊಬ್ಬರಿಗೆ ಶೇರ್ ಮಾಡುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಅನುಗ್ರಹ ಧ್ಯಾನ ಮಂದಿರದ ಶುಶ್ರೂಷಕರು ಆಗಿದ್ದೀರಾ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ವಾಕ್ಯವನ್ನು ಆಲಿಸೋಣ. ಪ್ರಿಯರೇ, ನಿನ್ನೆ ಆಲಿಸಿದ ವಾಕ್ಯ ನೋಹನ ನಾವೆಯಾಗಿದೆ. ನೋಹನ ಕೈಯಲ್ಲಿ ದೇವರು ಮಾಡಿಸಿದ್ದು ಆಗಿದೆ. ಆದರೆ ಮುಂದೆ ಒಂದು ಭಾಗವಿದೆ. ನೋಹ ನಾವೆ ಮಾಡಿದ್ದು ದೇವರಲ್ಲಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಅನುಸರಿಸಿ ದೇವರ ಚಿತ್ತದಂತೆ ಆಗಿದೆ. ಅದು ದೃಢವಾಗಿ ನಿಂತಿತು. ಆದರೆ ಇದೇನು ಮಾಡದೆ ಸ್ವಂತ ಬುದ್ಧಿಯಲ್ಲೂ ಶಕ್ತಿಯಲ್ಲೂ ತಾಕತ್ತನ್ನು ಆಶ್ರಯಿಸಿ ಮಾಡಿದ ಒಂದು ಕೆಲಸ, ಸಾಧಾರಣ ಭಾಷೆಯಲ್ಲಿ ಹೇಳುವುದಾದರೆ ಅದು ಒಡೆದು ಹಾಳಾಗಿ ಹೋಯಿತು. ಅದಾಗಿದೆ ಇಂದು ಆಲಿಸುವ ವಾಕ್ಯ. ಆದಿಕಾಂಡ 11ನೇ ಅಧ್ಯಾಯ 1ರಿಂದ 9ರವರೆಗೆ ವಾಕ್ಯವನ್ನು ಆಲಿಸೋಣ. ಭೂಜನರೆಲ್ಲರಿಗೂ ಇದ್ದುದು ಒಂದೇ ಭಾಷೆ, ಒಂದೇ ನುಡಿ. ಅವರು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ಇದ್ದಾಗ ಬಾಬಿಲೋನಿನ ಕಾಡಿನ ಬಯಲು ಸೀಮೆ ಸಿಕ್ಕಿತು. ಅವರು ಅಲ್ಲೇ ನೆಲೆಸಲು ತೊಡಗಿದರು. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂತ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತಿ ಪಡೆಯೋಣ. ಹೀಗೆ ಮಾಡಿದರೆ ನಾವು ಜಗದಲ್ಲೆಲ್ಲ ಚದರಿ ಹೋಗುವುದಕ್ಕೆ ಆಸ್ಪದವಿರುವುದಿಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಗಾರೆಗೆ ಸುಣ್ಣಕ್ಕೆ ಬದಲಾಗಿ ಕಲ್ಲರಗವನ್ನು ಉಪಯೋಗಿಸಿದರು. ನರಮಾನವರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಹಾಗೂ ಗೋಪುರವನ್ನು ನೋಡಲು ಸರ್ವೇಶ್ವರ ಸ್ವಾಮಿ ಇಳಿದು ಬಂದರು. ನೋಡಿದ ಮೇಲೆ ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ. ಇದು ಇವರು ಕೈಗೊಂಡಿರುವ ಕಾರ್ಯದ ಪ್ರಾರಂಭ ಮಾತ್ರ. ಮುಂದಕ್ಕೆ ಇವರು ಏನು ಬೇಕಾದರೂ ಮಾಡಿಯಾರು. ನಾವು ಹೋಗಿ ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ಗಲಿಬಿಲಗೊಳಿಸೋಣ ಎಂದರು. ಅಂತೆಯೇ ಮಾಡಿದರು. ಅವರನ್ನು ಅಲ್ಲಿಂದ ಜಗದೆಲ್ಲೆಡೆಗೆ ಚದುರಿಸಿ ಬಿಟ್ಟರು. ಜನರು ಆ ಪಟ್ಟಣವನ್ನು ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಹೀಗೆ ಸರ್ವೇಶ್ವರ ಇಡೀ ಜಗತ್ತಿನ ಭಾಷೆಯನ್ನು ಗಲಿಬಿಲಿಗೊಳಿಸಿ ಅಲ್ಲಿಂದ ಜನರನ್ನು ಜಗದೆಲ್ಲೆಡೆಗೆ ಚದುರಿಸಿದ ಕಾರಣ ಆ ಪಟ್ಟಣಕ್ಕೆ ಬಾಬಿಲೋನ್ ಎಂದು ಹೆಸರಾಯಿತು. ಪ್ರಿಯರೇ, ನಾವು ಚಿಂತಿಸಬಾರದು ದೇವರ ಆಶ್ರಯವೇನು ಬೇಡ, ಇದೆಲ್ಲ ನಮ್ಮ ಕೈಯಲ್ಲೇ ಮಾಡಲು ಸಾಧ್ಯ ಎಂದು ಯೋಚಿಸಬಾರದು. ದೇವರಲ್ಲಿ ಆಶ್ರಯಿಸಿದ್ದನ್ನು ದೇವರು ಸಂರಕ್ಷಿಸಿದ್ದು ನಾವು ನೋಡಿದ್ದೇವೆ. ದೇವರನ್ನು ಆಶ್ರಯಿಸದೆ ಮಾಡುವ ಕಾರ್ಯಗಳು ಪೂರ್ತಿಯಾಗುವುದಿಲ್ಲ, ಮಧ್ಯದಲ್ಲೇ ನಿಂತು ಹೋಗುತ್ತದೆ. ನಿನ್ನೆ ಆಲಿಸಿದ ವಾಕ್ಯವನ್ನು ಸೇರಿಸಿ ಈ ವಾಕ್ಯವನ್ನು ಆಲಿಸೋಣ. ಇಲ್ಲಿ ನಾವು ಆಲಿಸಿದೆವು, ಕಲ್ಲಿಗೆ ಬದಲಾಗಿ ಇಟ್ಟಿಗೆ, ಗಾರೆಗೆ ಬದಲಾಗಿ ಕಲ್ಲರಗ. ಅವರವರ ಸ್ವಂತ ಇಷ್ಟದಂತೆ ಎಲ್ಲವೂ ತೀರ್ಮಾನವಾಯಿತು. ದೇವರ ಚಿತ್ತವು ತಿಳಿದುಕೊಳ್ಳುವುದು ಬೇಡ, ದೇವರ ವಾಕ್ಯವನ್ನು ಆಲಿಸುವುದು ಬೇಡ, ದೇವರ ಕುರಿತಂತೂ ಚಿಂತಿಸುವುದೇ ಬೇಡ. ಆದರೆ ಆಕಾಶವನ್ನು ಮುಟ್ಟುವಂತ ಗೋಪುರ ಕಟ್ಟುವ ಆಕಾಂಕ್ಷೆ, ಆದರೆ ಉದ್ದೇಶ ನಡೆದಿಲ್ಲ. ಶಕ್ತಿ ಇತ್ತು, ಬುದ್ಧಿ ಇತ್ತು. ಅವರೆಲ್ಲರನ್ನು ನೋಡಿ ಎಲ್ಲರೂ ಹೇಳಬಹುದು, ಅವರಿಗೆ ಒಳ್ಳೆ ಬುದ್ಧಿಶಕ್ತಿ ಇದೆ ಎಂದು. ಆದರೆ ಕೊಂಚ ಕಾಲದ ನಂತರ ಅರ್ಥವಾಯಿತು, ದೇವರಲ್ಲಿ ಆಶ್ರಯಿಸದೆ ದೇವರನ್ನು ಬಿಟ್ಟು ಮಾಡಿದ ಕಾರ್ಯ ಇದು ಒಂದು ದೊಡ್ಡ ದಡ್ಡತನವಾಯಿತು ಎಂದು. ಅದು ಗಲಿಬಿಲಿಯಾಯಿತು, ಜಗಳವಾಯಿತು, ಅರ್ಧ ದಾರಿಯಲ್ಲಿ ಕೆಲಸವನ್ನು ಕೈಬಿಡಬೇಕಾಯಿತು. ಆದರೆ ನೋಹನ ನಾವೆ ದೇವರಲ್ಲಿ ಆಶ್ರಯಿಸಿ ಮಾಡಿದ ಕಾರ್ಯವದು. ಅದು ಒಂದು ಅದ್ಭುತವಾಗಿ ಬದಲಾಯಿತು. ಪ್ರಿಯರೇ, ಇನ್ನು ನಾನು ಪ್ರಾರ್ಥಿಸುವುದಿಲ್ಲ, ದೇವರ ವಾಕ್ಯವನ್ನು ಆಲಿಸುವುದಿಲ್ಲ, ದೇವರ ಸಂಬಂಧ ನನಗೆ ಬೇಡ, ನನಗೆ ಅವಶ್ಯಕತೆ ಇಲ್ಲ ಎಂದು ಹೇಳುವವರು ಸ್ವಲ್ಪ ಸಮಯದ ನಂತರ ಕಾಲ ಅವರಿಗೆ ಕಲಿಸುತ್ತದೆ ಹೇಳಿದ್ದು ಮಾಡಿದ್ದು ದಡ್ಡತನವಾಯಿತು ಎಂದು. ಪ್ರಿಯರೇ, ನಮ್ಮ ಜೀವನವು ಬಾಬೆಲ್ ಗೋಪುರ ಕಟ್ಟಿದ ಹಾಗೆ ಅಲ್ಲ ಕಟ್ಟುವುದು. ನಮ್ಮ ಜೀವನವನ್ನು
ನೋಹನು ನಾವೇ ಮಾಡಿದ ರೀತಿ ಕಟ್ಟಬೇಕು. ಆದ್ದರಿಂದ ಪ್ರಿಯರೇ, ಇಂದು ವಾಕ್ಯವನ್ನು ಆಲಿಸುವ ಯಾವ ಪ್ರಾಯದಲ್ಲಿ ಇರುವ ವ್ಯಕ್ತಿಯಾದರೂ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನ ದಡ್ಡತನವಲ್ಲ. ನಿಮ್ಮ ಜೀವನವನ್ನು ದೇವರು ದೃಢಪಡಿಸಲು, ಏಳಿಗೆಯಾಗಲು, ಉನ್ನತಕ್ಕೆ ತಲುಪಿಸಲು ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಪ್ರಿಯರೇ, ಯಾವುದೇ ಕಾರ್ಯವನ್ನು ದೇವರನ್ನು ಆಶ್ರಯಿಸಿ ಮಾಡುವ ಕಾರ್ಯ ಅದು ವಿಜಯ ಹೊಂದುತ್ತದೆ, ಉದ್ದೇಶಿತ ಸ್ಥಳಕ್ಕೆ ತಲುಪುತ್ತದೆ. ಉದ್ದೇಶಿತ ಸ್ಥಳಕ್ಕೆ ತಲುಪಬೇಕಾದರೆ ನಮಗೆ ದೇವರಲ್ಲಿ ಸಂಬಂಧ ಬೇಕು. ದೇವರ ಜೊತೆ ನಮ್ಮ ಜೀವನವನ್ನು ನಡೆಸಬೇಕು. ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.